ಈ ಭಕ್ತಾದಿಗಳ ಗಾಡಿ ಎಲ್ಲ ಒಳಗಡೆ ಕಟ್ಟಿಗೆ ಕೊಡಕ್ ಹೋಗ್ತಾ ಇದ್ರು. ಮುಂದೆ ದವಸ ಧಾನ್ಯಗಳು ಇದು ಕಟ್ಟಿಗೆ ಗಾಡಿ ಇತ್ತು. ಇವ್ರದ್ದು ಯಾವ ಊರು? ಹಿರ್ಕಲ್ಗಡದಿಂದ ಬಂದರೆ ಕೊಪ್ಪಳಕ್ಕೆ ಗವಿಮಠಕ್ಕೆ ಕಟ್ಟಿಗೆ ಕೊಡಕ್ಕೆ. ಫ್ಯಾಕ್ಟ್ರಿ ಫುಲ್ ಎಲ್ಲ ಗಾಡಿನ ಕಟ್ಟಿಗೆನ ಹಾಕಿದ್ದಾರೆ. ಇವ್ನ ಯಾವ್ದು ಗಿಡ ಕಡ್ಕೊಂಡ್ ಬಂದಿರಲ್ಲ, ಯಾವ್ದಾರು ಹಳೆಯ ಗಿಡ ಇರ್ತಾವಲ್ಲ ಮಠಕ್ಕಂತ ತೆಗೆದು ಇಟ್ಬಿಟ್ಟಿರ್ತಾರೆ. ಅಂತ ಕಟ್ಟಿಗೆನ ಇವಾಗ ಹಾಕೊಂಡ್ಬರ್ತಾರೆ ಜಾತ್ರೆ ಮುಂದಿದ್ದಾಗ. ಈ ಭಜನೆ ಮಾಡ್ಕೊಂತ ಬಂದವರೆಲ್ಲ ಇಲ್ಲಿ ಮಠದ ಸೈಡ್ ಹೋಗ್ತಾರೆ. ಇವು ಕಟ್ಟಿಗೆ ದವಸ ಧಾನ್ಯ ತಗೊಂಡ್ಬಂದಿರೋ ಗಾಡಿ ಟ್ರ್ಯಾಕ್ಟರ್ ಎಲ್ಲ ದಾಸೋಹದ ಕಡೆಗೆ ಹೋಗ್ತಾರೆ. ಇಲ್ಲಿ ದಾಸೋಹದಲ್ಲಿ ಅನ್ಲೋಡ್ ಮಾಡಿ ಇವರು ಈ ಕಡೆ ಮಠದ ಸೈಡ್ ಬರ್ತಾರೆ ದರ್ಶನಕ್ಕೆ. ಈ ಊರಿಂದಾನೇ ಬಂದ ಭಜನಾ ಸದಸ್ಯರು ಅವರು ಆ ಕಡೆ ಮಠದ ಸೈಡ್ ಹೋಗ್ತಿದ್ದಾರೆ. ಇವ್ರು ಈಗ ದಾಸೋಹದ ಸೈಡ್ ಹೋಗ್ತಾರೆ. ಇದು ಮಹಾದಾಸೋಹದಿಂದ ಬಲಗಡೆ ಇದೆ. ಈ ಕಡೆ ಹೋದ್ರೆ ಹಿಂದ್ಗಡೆ ಟ್ಯಾಕ್ಟ್ರಿಗೆ ಹೋಗಕ್ಕೆಲ್ಲ ಎಂಟ್ರೆನ್ಸ್ ಮಾಡಿರ್ತಾರೆ. ಅಲ್ಲಿ ಹೋಗಿ ಕಟ್ಟಿಗೆ ಅನ್ಲೋಡ್ ಮಾಡ್ತಾರೆ. ದವಸ ಧಾನ್ಯನ ಅಲ್ಲಿ ಅನ್ಲೋಡ್ ಮಾಡಕ್ ಜಾಗ ಇರುತ್ತೆ.